ಬಸವನಗರ ಕೆಬಿ ಮಡ್ಡಿಯಲ್ಲಿರುವ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡು ಕುಮಾರ ಕಲ್ಲಪ್ಪ ಕೂಗೆ ಮತ್ತು ಕುಟುಂಬ ವಾಸವದ್ದು. ಅದೇ ಸರ್ಕಾರಿ ಜಾಗದಲ್ಲಿ ವಾಸವಿರುವ ಮಾಯಪ್ಪ ಕೂಗೆ ಎಂಬ ವ್ಯಕ್ತಿ ವಿನಾಕಾರಣ ಜಗಳ ಮಾಡ್ತಾ ಇದ್ದು ಸುಮಾರು 3-4 ವರ್ಷಗಳಿಂದ ಹಾದಿಗೆ ತಂತಿ ಬೇಲಿ ಹಾಕಿದ್ದಾನೆ. ಈ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ಜಗಳ ಪ್ರಾರಂಭವಾಗಿದೆ. ಜಗಳ ಬಿಡಿಸಲು ಹೋದ ರೈತ ಸಂಘದ ಕುಮಾರ್ ಕೂಗೆ ಅವರ ಮೇಲೆ ಮಾಯಪ್ಪ ಕೂಗೆ ಮಾರಣಾಂತಿಕ ಹಲ್ಲೆ ಮಾಡಿ ತಲೆಗೆ ಕಲ್ಲಿನಿಂದ ಬಲವಾಗಿ ಜಜ್ಜಿ ಗಾಯ ಮಾಡಿದ್ದಾನೆ. ಗಾಯಗೊಂಡ ಕುಮಾರ್ ಕೂಗೆ ಅವರನ್ನ ರಾಯಬಾಗ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಸಿರು ಟವಲ್ ಬೆಲೆ ಏನು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ರೈತ ಸಂಘದಿಂದ ತಿಳಿಸುತ್ತೇವೆ ಅಂತ ಹಲ್ಲೆಗೊಳಗಾದ ಕುಮಾರ್ ಕೂಗೆ ಪತ್ನಿ ರೈತ ಸಂಘದ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶೋಭಾ ಕೂಗೆ ತಿಳಿಸಿದರು. ಗೌರ್ಮೆಂಟ್ ಜಾಗದಾಗ ಹಾದಬೇಕು ಮನೆಗಳಿಗೆ ನಾವು ಅಲ್ಲಿ ಹಾಕೋರು ಇಲ್ಲಿ ಹಾಕೋರು ಅಂತೇಳಿ 3 ದಿನದಿಂದ ಕೇಸ್ ಮಾಡತ್ತನ್ರಿ ಮಾಯಪ್ಪ ಕೂಗೆ ಅಂತೇಳಿ 3 ದಿನದ ಕೇಸ್ ಮಾಡ್ಕೊತ ಬಂದ್ರಿ. ಸರ್ ನಿನ್ನೆ ಕುರ್ಚಿಗೆ ಹೋಗಿ ಭೇಟಿಯಾಗಿ ಬಂದ್ರಿ. ಹೋಗಿ ಭೇಟಿಯಾಗ್ರಿ ಅಲ್ಲೆಲ್ಲ ಸರ್ ಹೇಳಿದಾರೆ ಪ್ರೀತಮ್ ನಾಯ್ಕ ಸರ ಇಲ್ಲ ಅಲ್ಲೆಲ್ಲ ಸರಿ ಮಾಡ್ಕೊರಿ 4 ಮಂದಿ ಹಿರಿಯರು ಕರ್ಕೊಂಡು ಕಿಶಿಂದ ಅದನ್ನೇನೋ ಸುದ್ದಿ ಮಾಡ್ಕೊರಿ ಅಂತ ಹೇಳಿ ಕಳಿಸಿದ್ರಿ. ಹೇಳಿ ಕಳಿಸಿದ್ಮೇಲೆ ರೀ ಹಿರಿಯರು ಬಂದಿದ್ರಿ, ಎಲ್ಲರೂ ಬಂದಿದ್ರಿ. ಹಿರಿಯರ ಸಮ ಮುಗಿಸುವಾಗ್ರಿ ನಮ್ಮವ್ರನ್ನ ನಮ್ಮ ಮಾಲಕರನ್ರಿ ನಮ್ಮ ಮೈದನ್ಗಳು ಅವ್ರ ಜಗಳ ಐತ್ರಿ. ಮೊದಲು ನಮ್ಮ ಮೈದನರು ಕರ್ಕೊಂಡು ಹೋದ್ರಿ ನಮ್ಮ ಮಾಲಕರನ್ರಿ. ನಮ್ಮ ಮಾಲಕರನ್ನು ಕರೆದ್ರಿ, ನಮ್ಮನ್ನು ಕರೆದ್ರಿ. ನಾವೆಲ್ಲರೂ ಹಿರಿಯರು ಹೋಗಿ ಮುಗಿಸ್ಬೇಕಂತ ನಾವು ಹೋಗಿದ್ದೀವಿ ರೀ. ಹೋದಲ್ಲೇ ಅವ್ರವ್ರ ಜಗಳ ಮಾಡಕ್ಕೆ ಹೋದಾಗ ನಮ್ಮ ಯಜಮಾನ್ರು ಬಿಡ್ಸಕ್ಕೆ ಹೋದಿದ್ದಕ್ಕೆ ರೀ ಕಲ್ಲು ತೊಗೊಂಡು ಇವ್ರ ಮೇಲೆ ಹಲ್ಲೆ ಮಾಡಿ ತಲೆ ಹೊಡೆದು ಬಡ್ದಾಡಿ ಒಂದಿಟ್ಟು ಇದು ಮಾಡಿದ್ರಿ. ನಿಮ್ಮ ಮಾಲಕರ ಹೆಸರು ಕುಮಾರ್ ಕಲ್ಲಪ್ಪ ಕೂಗೆ ರೀ. ಕುಮಾರ್ ಕಲ್ಲಪ್ಪ ಕೂಗೆ ನಮ್ಮ ಮಾಲಕರ ಹೆಸರು ರೀ. ಬಟ್ ಮಾಯಪ್ಪ ಕೂಗೆ ಏನೈತಲ್ರಿ ಇವ್ರ ಅವ್ರವ್ರ ಅಂತಮ್ಮರೊಳಗೆ ಅವ್ರವ್ರು ಜಗಳ ಮಾಡೋದಾಗ ಇವ್ರು ನ್ಯಾಯ ಮಾಡಾಕ ನಮ್ಮ ಯಜಮಾನ್ರ ಕರೆದಿದ್ದಕ್ಕೆ ನೀ ಯಾಕೆ ಬಂದಿ ಮಗನ ಇಲ್ಲಿ ಹಸಿರು ಟವಲ್ ಹಾಕೊಂಡು ಏನು ನಡೆಸಿದೀನಿ ಇಲ್ಲಿ ಬಂದು ಇಂಥದ್ದೆಲ್ಲ. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಬಾಗ.